ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ಮಂಡ್ಯ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ. ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಎಂ. ವಿ. ಪ್ರಕಾಶ್ ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರಾದ ತುಷಾರಾಮಣಿ, ನಗರಸಭೆ ಪೌರಾಯುಕ್ತರಾದ ಕೃಷ್ಣಕುಮಾರ್, ಮಾಜಿ ಅಧ್ಯಕ್ಷರಾದ ಮಂಜು ಎಚ್.ಎಸ್, ನಗರಸಭೆ ಸದಸ್ಯರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕಳೆದ ಬಾರಿನೂ ಕೂಡ ನಾನು ಇಬ್ಬರು ಕಾರ್ಯಕ್ರಮಕ್ಕೆ ಬರುವ ಮೂಲಕ ನಾವು ನಿಮಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಬೇರೆ ಯಾವುದೋ ಸಭೆ ಇರ್ಬೋದು, ವಿಶೇಷವಾಗಿ ಪೌರ ಕಾರ್ಮಿಕರ ಕೆಲಸ ಇದೆಯಲ್ಲ, ಅವರ ಒಂದು ಕೆಲಸವನ್ನು ನಾವು ಯಾವ ವಿಧದಲ್ಲೂ ಕೂಡ ಅದನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೌರ ಕಾರ್ಮಿಕರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಅವರೆಲ್ಲರೂ ಕೂಡ ನಾವು ಒಂದು ಮಾತೃ ಹೃದಯದಿಂದ ನೋಡಬೇಕಾಗತ್ತೆ. ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರಬೇಕಾಗತ್ತೆ, ವಿಶೇಷವಾದಂಥ ಪ್ರೀತಿ ಇರಬೇಕಾಗತ್ತೆ, ವಿಶೇಷವಾದಂಥ ನೀವೆಲ್ಲರೂ ಕೂಡ ವಿಶೇಷವಾದಂಥ ಗೌರವಕ್ಕೆ ಪಾತ್ರರಾಗಿರುವಂತಹ ಪೌರ ಕಾರ್ಮಿಕರಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಿಲ್ಲಾಧಿಕಾರಿ ಆಗಿರ್ಬೋದು, ಬೇರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಅದೆಲ್ಲದಕ್ಕಿಂತಲೂ ಕೂಡ ಒಂದು ಸಮಾಜ ಆರೋಗ್ಯಕರವಾಗಿರಬೇಕು. ಮತ್ತು ನಾವೆಲ್ಲ ಬಯಸುವಂತೆ ಇಡೀ ಒಂದು ಬೀದಿ ಅಥವಾ ವ್ಯವಸ್ಥೆ ಅಥವಾ ಒಂದು ನಗರ ಸುಂದರವಾಗಿರಬೇಕು, ಸ್ವಚ್ಛವಾಗಿರ್ಬೇಕಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಪರಿಶ್ರಮ ಅದರ ಹಿಂದೆ ಇದೆ. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಮುಗಿದು ಚಪ್ಪಾಳೆಯನ್ನು ತಟ್ಟಬೇಕಾಗತ್ತೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಯನ್ನು ಕೂಡ ನಾವು ಇವತ್ತು ಶ್ಲಾಘಿಸೋಣ. ವೃತ್ತಿನಲ್ಲಿ ಅವರದೇ ಆದ ಸವಾಲುಗಳಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಇನ್ನು ಕಣ್ಮುಚ್ಚಿ ಮಲಗಿರಬೇಕಾದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ನೀವು ಎದ್ದು ಇಡೀ ಒಂದು ನಗರವನ್ನ ಸ್ವಚ್ಛ ಮಾಡಬೇಕು, ತಿಳಿ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಎದ್ದು ಬಂದು ಕೆಲಸ ಮಾಡ್ತಿರ್ತೀರ. ಮನೇಲಿ ಆರಾಮಾಗಿ ಮಲಗಿರೋರು ಮಲಗಿರ್ತಾರೆ, 7 ಗಂಟೆಗೆ ಹೇಳೋರು 2 ಗಂಟೆಗೆ ಹೇಳ್ತಾರೆ, 8 ಗಂಟೆಗೆ ಹೇಳೋರು 8 ಗಂಟೆಗೆ ಹೇಳ್ತಾರೆ. ಆದರೆ ನಿಜವಾಗಿ ನಿಮ್ಮ ಒಂದು ಸಾಮಾಜಿಕ ಕಳಕಳಿಯನ್ನ ಮೆಚ್ಚಬೇಕಾಗತ್ತೆ. ತಾವೆಲ್ಲರೂ ಕೂಡ ಬೇಗನೆ ಎದ್ದು ಬಂದು ನಗರವನ್ನು ಸ್ವಚ್ಛವಾಗಿಡಬೇಕಂತ. ಯಾರಿಗೆ ಸ್ವಚ್ಛ ಮನಸ್ಸಿರುತ್ತೆ ಅವರಿಗೆ ಮಾತ್ರ ಸ್ವಚ್ಛ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಮನೋಭಾವ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಸ್ವಚ್ಛ ಮನಸ್ಸಿರೋದ್ರಿಂದ ನಾವು ಈ ಸಮಾಜವನ್ನ ಸ್ವಚ್ಛ ಮಾಡಬೇಕು, ಆರೋಗ್ಯಕರ ಸಮಾಜವನ್ನು ರೂಪಿಸ್ಕೋಬೇಕು ಅನ್ನುವಂಥ ಭಾವನೆ ನಿಮ್ದೆಲ್ಲದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ. ನೀವು 1 ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನು ಶ್ಲಾಘನೆ ಮಾಡ್ತಾರೆ. ಅದರಲ್ಲೂ ಕೊರೋನಾ ಅಂತ ಟೈಮ್ನಲ್ಲಿ ನೀವು ಮಾಡಿದಂಥ ಕಾರ್ಯವನ್ನು ಇಡೀ ಜಗತ್ತು, ಇಡೀ ಪ್ರಪಂಚ ಭಾಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನು ನೆನ್ಕೊಳ್ಳುತ್ತೆ. ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರುವಂಥ ಕೆಲಸಗಳನ್ನು ಗುರುತಿಸಿ ಕಾಲಕ್ಕೆ ನಿಮಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ. ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಫೈಲ್ ಈಗ ಫೈನಾನ್ಸಲ್ಲಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ನಿಮಗೆಲ್ಲರಿಗೂ ನೇರ ಪಾವತಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಅದರಲ್ಲಿ ಏನು 2 ಮಾತಿಲ್ಲ. ನಾಗಣ್ಣಗೌಡರು ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿಸೋಕ್ಕೆ ಸಿದ್ಧನಿದ್ದೇನೆ. ನಾವು ನಿಮ್ಮ ನೇರ ಪಾವತಿಯ
ನೇರ ಪಾವತಿ ಸಂಬಳವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ವಹಿಸುತ್ತೆ. ನಿಮ್ಮೆಲ್ಲರ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನು ಸುಂದರವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಸೂರು ಇಲ್ದಿರೋರಿಗೆ ಮನೆ ಕೊಡಬೇಕು ಅಂತೇಳಿ ಈ ಮುಂದಿನ 4 ವರ್ಷದಲ್ಲಿ 5,000 ಮನೆಗಳನ್ನು ಕೊಡುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ. ಈಗ 600 ಮನೆ ರೆಡಿಯಾಗಿದೆ. ನಾನು ಮತ್ತು DC ಅವರು ಈ ಭಾನುವಾರ ಮೀಟಿಂಗ್ ಮಾಡಬೇಕಾಯಿತು. ಬರೋ ಭಾನುವಾರ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಈ 600 ಮನೆಗಳನ್ನು ಹಂಚೋದಕ್ಕೆ ಮಂಡ್ಯ ನಗರದಲ್ಲಿ ಅಪ್ಲಿಕೇಶನ್ ತಗೊಂಡು ಅರ್ಹರಿಗೆ ಹಂಚುವಂಥ ಕೆಲಸವನ್ನು ಶೀಘ್ರದಲ್ಲೇ ನಾವು ಮಾಡ್ತೀವಿ. 600 ಮನೆ ಆದ ನಂತರ ಇನ್ನು 4,600 ಮನೆ ಬರುತ್ತೆ. ಹಂತ ಹಂತವಾಗಿ ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಸೈಟ್ ಕೊಡಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ಇದರಲ್ಲಿ ನಗರಸಭೆಯಲ್ಲೂ ಕೂಡ ಅದಕ್ಕೆ 30 ಲಕ್ಷ ರೂಪಾಯಿಯನ್ನ ಪೌರ ಕಾರ್ಮಿಕರಿಗೆ ಸೈಟ್ ಕೊಡೋದಕ್ಕೆ 1 ಎಕರೆಗೆ ಕೊಡೋದಕ್ಕೆ ಸರ್ಕಾರ ಪೌರಾಡಳಿತ ಇಲಾಖೆ PDO 30 ಲಕ್ಷ ಅಲ್ಲ, ಪೌರಾಡಳಿತ ಇಲಾಖೆಯಲ್ಲಿರೋದು ಇಲ್ಲ 30 ಲಕ್ಷ ನಾನು ಕೇಳ್ಕೊಳ್ಳಿ. 30 ಲಕ್ಷ 1 ಎಕರೆಗೆ ಪೌರಾಡಳಿತ ಇಲಾಖೆ ಅಂದರೆ ನಗರಸಭೆಯಿಂದಲೂ ಕೊಡೋಕೆ ಇದೆ. ನಾವು ಕೂಡ ಸರ್ಕಾರದಿಂದ ಜಾಗವನ್ನು ಹುಡುಕಿಸ್ತಾ ಇದ್ದೀವಿ. ಮಂಡ್ಯದ ಸುತ್ತಮುತ್ತ 3-4 ಕಿಲೋಮೀಟ್ರಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ, ಮತ್ತು ಅದಿಲ್ಲ ಅಂತ ಹೇಳಿದ್ರೆ ಖಾಸಗಿ ಇಲ್ಲ ಏನಾದರೂ ಪರ್ಚೇಸ್ ಮಾಡ್ಬೋದಂದ್ರೆ ಖಾಸಗಿ ಪರ್ಚೇಸ್ ಕೊಡೋಕೆ ಹೋದ್ರೆ ರೇಟ್ ಜಾಸ್ತಿ ಇದೆ. ಏನಾದರೂ ಅದಕ್ಕೊಂದು ಸೂಕ್ತ ನಿರ್ಧಾರವನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸೈಟನ್ನು ಹಂಚೋದಕ್ಕೆ ನಮ್ಮ ಸರ್ಕಾರ ನಾನು ಕೂಡ ಬದ್ಧ ಇದ್ದೀನಿ. ಈಗ ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು 3 ತಿಂಗಳಿಗೆ ಒಂದ್ಸರಿ ಕೊಡಬೇಕು ಅನ್ನೋದು ನಾನು MLA ಆಗಿ ಆಯ್ಕೆಯಾದ ನಂತರ ನಿರ್ಧಾರ ಆದ ನಂತರ ನ್ಯೂ ತಮಿಳು ಕಾಲೋನಿಗೆ ಈಗಾಗಲೇ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ. ಮುಂದಿನ 15 ದಿನದಲ್ಲಿ RTO ಸ್ಲಮ್ಗೂ ಕೂಡ ಹಕ್ಕುಪತ್ರ ರೆಡಿ ಇದೆ. ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅವ್ರಿಗೂ ಕೂಡ ಮುಂದಿನ 15 ದಿನಗಳಲ್ಲಿ ಹಕ್ಕುಪತ್ರವನ್ನು ಕೊಡ್ತೀವಿ. ಈಗ ಹೊನ್ನಪ್ಪ ಬಡಾವಣೆಯವರಿಗೆ ಸ್ಲಮ್ ಬೋರ್ಡಿಂದ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದರ ಖಾತೆ ಮಾಡಿಕೊಡುವಂಥ ಕೆಲಸ ಕೂಡ ಈಗಾಗಲೇ ಜಾರಿಯಲ್ಲಿದೆ. ಶೀಘ್ರ ಈಗಾಗ ಒಂದು 20 ಜನಕ್ಕೆ ಆಗಿರಬೇಕು. ಮುಂದಿನ 120 ಜನಕ್ಕೂ ಕೂಡ ಖಾತೆಯನ್ನು ಮಾಡಿಕೊಡ್ತೀವಿ. ಅದಾದ ನಂತರ ಆಲಹಳ್ಳಿ ಮುಸ್ಲಿಂ ಬ್ಲಾಕ್ ಸ್ಲಮ್ಗೂ ಕೂಡ 200 ಜನಕ್ಕೂ ಹಕ್ಕುಪತ್ರ ಅದು ಕೂಡ ರೆಡಿ ಆಗ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಅವ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಡ್ತೀನಿ. ಮುಂದಿನ 3.5 ವರ್ಷದಲ್ಲಿ ಯಾರು ಕೂಡ ಹಕ್ಕುಪತ್ರ ಯಾರು ಆ ಮನೆಯನ್ನು ಪಡೆದಿದ್ದರ ಕಟ್ಟಿ ಅಂತ ಹೇಳಿದೀವಿ. ಇದರ ಒಟ್ಟು ವೆಚ್ಚ 45 ಲಕ್ಷ ಆಗುತ್ತೆ. ಅದು ನನ್ನ ವೈಯಕ್ತಿಕ ಹಣದಿಂದ ಆ 202 ಮನೆಗೂ ಗಾಂಧಿನಗರದ ಸ್ಲಮ್ನ 202 ಮನೆಗೂ ಬರೆಸ್ತಾ ಇದ್ದೀನಿ. ಅದು ಕೂಡ ಶೀಘ್ರದಲ್ಲಿ ಹಸ್ತಾಂತರ ಆಗುತ್ತೆ. ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಯಾವುದೇ ಕಷ್ಟ ಸುಖಗಳಿಗೂ ಇದ್ದು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನು ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಮುಂದೆ 4 ವರ್ಷಗಳಲ್ಲಿ ಮಂಡ್ಯ ನಗರವನ್ನು ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಹಕ್ಕುಪತ್ರ ಇಲ್ಲದೆ ವಾಸ ಮಾಡಬಾರದು ಅನ್ನೋದು ನಮ್ಮ ಗುರಿ. ನಿಮಗೆಲ್ಲ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಹೇಳಿದಾಗ ಪೌರ ಆಯುಕ್ತರು ನಾವೇ ಸರ್ಕಾರದಿಂದ ಮಾಡ್ತೀವಿ ಅಂದರು. ನಮ್ಮ ಮಂಜಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಇವ್ರನ್ನೆಲ್ಲ ಟೂರ್ ಕಳಿಸ್ಬೇಕು, ಅವರು ಎಂಜಾಯ್ ಮಾಡಬೇಕಲ್ಲ ಅಂತ ಹೇಳಿದ್ರು. ನಿಮ್ಮನ್ನೆಲ್ಲ 250 ಜನನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ 3 ಟೀಮ್ನಲ್ಲಿ 1 ದಿನದ ಮಟ್ಟಿಗೆ ಟೂರನ್ನು ಕಳಿಸ್ಕೊಡ್ತೀವಿ. ನೀವೆಲ್ಲ ನಮ್ಮ ನಗರವನ್ನು ಸ್ವಚ್ಛವಾಗಿರ್ತಾ ಇರೋರು. ಇದಕ್ಕೆ ಅರುಣ್, ನಮ್ಮ ನಾಗೇಶ್ ಅವರು, ನಮ್ಮ ಮಂಜಣ್ಣ ಇದು ಒತ್ತಡ, ನಮ್ಮ ಪೌರ ಕಾರ್ಮಿಕರನ್ನ ಟೂರ್ ಕಳಿಸ್ಕೊಡ್ಲೇಬೇಕು ಅಂತ. ಅದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ 250 ಜನನು ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಬ್ಯಾಚ್ ವೈಸ್ 75 ಜನ ಮಾಡಿ 1 ದಿನ ನಿಮ್ಮನ್ನೆಲ್ಲ ಪ್ರವಾಸಕ್ಕೆ ಕಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.